ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಶಸ್ಸಿನೆಡೆಗೆ ಪಯಣದಲ್ಲಿ ಸಹಯಾತ್ರಿಗಳು ಇರಲಿ, ಜೊತೆಗಾರರಿಲ್ಲದೆ ಯಶಸ್ಸು ತೃಪ್ತಿ ಕೊಡುವುದಿಲ್ಲ. ಸಹಯಾತ್ರಿಗಳು ಇರಲೇಬೇಕು, ಜೊತೆಗಿರಬೇಕು. ಜೊತೆಗಿದ್ದರೆ ಯಶಸ್ಸು ತೃಪ್ತಿ ಕೊಡುತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತಿಂದ 26/6/2000 ಗುರುವಾರದಿಂದ 26ನೇ ತಾರೀಕು 6ನೇ ತಿಂಗಳು 2025 ಗುರುವಾರದಿಂದ ಆಷಾಢ ಮಾಸ ಪ್ರಾರಂಭ. ಅಂದ್ರೇ 25ನೇ ತಾರೀಕು 4/20ರಿಂದಲೇ ಪಾಡ್ಯ ಬಂದಿದೆ, ಗೊತ್ತಾಯ್ತಾ? ಆ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಷಾಢ ಮಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಷಾಢ ಮಾಸ ಪ್ರಾರಂಭವಾಗುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಅಶುಭ ಮಾಸ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಆ ತಿಂಗಳಲ್ಲಿ ಯಾವುದು ಒಳ್ಳೆಯ ಕಾರ್ಯಗಳ ಮಾಡಲ್ಲ, ಅದಕ್ಕೆ. ಹೀಗಾಗಿ ಯಾವುದು ಕೆಟ್ಟ ಮಾಸ ಅಲ್ಲ, ಆದರೆ ಆ ಒಂದು ಇದಕ್ಕಷ್ಟೇನೇ. ಹೀಗಾಗಿ ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಮತ್ತು ಜಮೀನು ಕೊಳ್ಳುವುದು, ಹೊಸ ವ್ಯಾಪಾರ ಪ್ರಾರಂಭ ಮುಂತಾದ ಕಾರ್ಯಗಳೆಲ್ಲ ನಿಷೇಧವಾಗಿರುತ್ತದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೂರಾರು ಕಾರಣಗಳಿವೆ. ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ. ಈ ರೀತಿ ನಿರಂತರವಾದ ಮಳೆ ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿತ್ತು. ಶುಭ ಕಾರ್ಯ ಮಾಡಲು ಇಲ್ಲದ್ರಿಂದ ಏನು ಮಾಡ್ತಿದ್ದು ಅದನ್ನು ನಿಷೇಧ ಮಾಡಿದ್ದಾರೆ. ಈ ಮಾಸದಲ್ಲಿಯೇ ಶಿವಪಾರ್ವತಿಗೆ ಅಮೃತತ್ವದ ರಹಸ್ಯ ಹೇಳಿರುವುದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ. ಅನುಸೂಯಾದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವವ್ರತ ಮಾಡಿದರು ಎಂದು ಹೇಳಲಾಗುತ್ತದೆ. ಗೊತ್ತಾಯ್ತಾ? ಯಾವಾಗಲೂ ನಾವು ತಿಳ್ಕೋಬೇಕು ಅದನ್ನ ಬಗ್ಗೆ, ಗೊತ್ತಾಯ್ತಾ? ಅಮರನಾಥ ಹಿಮಲಿಂಗ ದರ್ಶನವನ್ನು ಪ್ರತಿ ವರ್ಷ ಈ ಸಮಯದಲ್ಲೇ ಆರಂಭ ಆಗುತ್ತೆ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಈ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇರುತ್ತಾರೆ. ಮೈಸೂರು ಪ್ರಾಂತ್ಯಗಳಲ್ಲಿ ಈ ಆಚರಣೆ ನಡೆಯುತ್ತೆ, ಅಂದರೆ ಎಲ್ಲ ಕಡೆಯೂ ಮಾಡ್ತಾರೆ. ಇವಾಗ ಬಲಿಚಕ್ರವರ್ತಿಯು ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಈ ಆಷಾಢ ಮಾಸದಲ್ಲಿ. ಇಂದ್ರನು ಗೌತಮರಿಂದ ಶಾಪ ಪಡೆದು ಹಾಗೂ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದಿದ್ದು ಈ ಆಷಾಢ ಮಾಸದಲ್ಲಿ. ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಆಷಾಢ ಹುಣ್ಣಿಮೆಯ ದಿನ ಗುರುಪೌರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುತ್ತಾರೆ. ಆಷಾಢ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮೀ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿರುವುದರಿಂದ ಈ ಮಾಸ ಸಹ ವಿಶೇಷವೇ ಆಗಿದೆ. ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದ ಬರುವುದು ಈ ಆಷಾಢ ಮಾಸದಲ್ಲಿಯೇ, ಗೊತ್ತಾಯ್ತಾ? ಅದರಿಂದ ನಾವು ಈ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುತ್ತೆ. ಅತ್ತೆ ಸೊಸೆ ಮತ್ತು ಏನು ಮಾಡಿದ್ರೆ ಅತ್ತೆ ಸೊಸೆ ಅತ್ತೆ ಅಳಿಯ ಒಟ್ಟಿಗೆ ಇರಬಾರ್ದು ಎಂದು ಸಾಮಾನ್ಯವಾಗಿ ಹೆಂಡತಿಯನ್ನು ತವರಿಗೆ ಕಳಿಸ್ತಾರೆ. ಇದರ ಹಿಂದಿನ ಸಿದ್ಧಾಂತ ಬೇರೆ ಇದೆ. ಈ ಅವಧಿಯಲ್ಲಿ ಹೆಣ್ಣು ಗರ್ಭ ತಾಳಿದರೆ ಆಕೆ ಚೈತ್ರ ಮಾಸದಲ್ಲಿ, ಅಂದರೆ ಬಿರು ಬೇಸಿಗೆ ಕಾಲದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ. ಬೇಸಿಗೆ ಅವಧಿಯಲ್ಲಿ ಆಕೆಗೆ ಹೆಚ್ಚು ತೊಂದರೆಯಾಗಬಹುದು. ಜನರು ಇದನ್ನು ಸಹ ನಂಬಲು ಪ್ರಾರಂಭಿಸ್ತಾರೆ. ಮದುವೆಯಾದ ವರ್ಷದಲ್ಲಿ ಆಷಾಢದಲ್ಲಿ ಅತ್ತೆ ಸೊಸೆ ಬೇರೆ ಬೇರೆ ಇರುತ್ತಾರೆ ಎನ್ನುವುದಕ್ಕೆ ಪರ್ಯಾದ ಕಾರಣ ಇಲ್ಲವಾದರೂ ಆಷಾಢದಲ್ಲಿ ಮಳೆ ಹೆಚ್ಚು ಇರುವುದರಿಂದ ಹೊಲಗದ್ದೆಗಳಲ್ಲಿ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ. ಅತ್ತೆಯಾದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡ ತರಬಹುದು. ಇದರಿಂದ ಅವರಿಬ್ಬರಲ್ಲಿ ಕುಟುಂಬ ಸಾಮರಸ್ಯ, ಅನ್ಯೋನ್ಯತೆಗೆ ಧಕ್ಕೆಯಾಗಬಹುದು, ಜಗಳಕ್ಕೆ ಕಾರಣ ಆಗಬಹುದು ಎಂದು ಒಂದು ತಿಂಗಳ ಕಾಲ ತವರು ಮನೆಗೆ ಕಳಿಸುವ ಸಂಪ್ರದಾಯ ಇರಬೇಕು, ಗೊತ್ತಾಯ್ತಾ? ಪೂಜೆಗಳು ಮತ್ತು ವ್ರತಗಳು ಹೇಗೆ ಆಷಾಢ ಮಾಸದಲ್ಲಿ? ಇದು ಆಷಾಢ ಮಾಸದ ಮತ್ತೊಂದು ಮಹತ್ವ. ಈ ಅವಧಿಯಲ್ಲಿ ಪುರಿ ಜಗನ್ನಾಥ ರಥ ಯಾತ್ರೆ, ಚಾತುರ್ಮಾಸದ ಯಾತ್ರೆ, ಪಾಲ್ಕಿ ಯಾತ್ರೆ, ದಕ್ಷಿಣ ಪುಣ್ಯಕಾಲ, ಪ್ರಥಮ ಏಕಾದಶಿ ಪೂಜೆ ಹಾಗೂ ವ್ರತಗಳು ಆಷಾಢ ಮಾಸದಲ್ಲಿ ಜನಪ್ರಿಯವಾಗಿದೆ. ಆಸ್ತಿಕರು ಈ ಪೂಜೆ ವ್ರತಗಳನ್ನು ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಶಯನೇಕಾದಶಿ ಎಂದು ಶೇಷಶಾಹಿಯಾಗಿ ಯೋಗನಿದ್ರೆಯಲ್ಲಿ ಪೌಡಿಸುವ ಈ ಮಹಾವಿಷ್ಣುವಿನ ಕಾರ್ತಿಕ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿಯ ದಿನ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ವಿಷ್ಣುವಿನ ಯೋಗ ನಿದ್ರಾಕಾಲದ ಈ 4 ತಿಂಗಳು ಯಾರೂ ಮಂಗಳ ಕಾರ್ಯವನ್ನು ಮಾಡೋದಿಲ್ಲ. ಈ ತಿಂಗಳು
ಯಾರೂ ಮಾಡಲ್ಲ. ಯುಗದ ಪ್ರಭಾವ ಮತ್ತು ಶುಭ ಮುಹೂರ್ತಗಳು ಕಡಿಮೆ ಇರುವುದರಿಂದ ಈ ಜನರು ವರ್ಷದ 12 ತಿಂಗಳು ಮಂಗಳ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇದು ಬೇರೆ ಮಾತು. ಆಷಾಢ ಮಾಸದಲ್ಲಿಯೇ ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಉಪದೇಶಿಸಿದನು. ದೇವಗಂಗೆಯು ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದ ಶುಕ್ಲ ಏಕಾದಶಿಯ ದಿನ. ಈ ದಿನವನ್ನು ಭಾಗೀರಥಿ ಹಬ್ಬ ಎಂದು ಅನೇಕರು ಆಚರಣೆ ಮಾಡ್ತಾರೆ. ಮಹಾತ್ ಪತಿವ್ರತೆಯಾದ ಅತ್ರಿ ಮಹರ್ಷಿಯು ಪತ್ನಿ ಅನುಸೂಯಾದೇವಿ ಈ ಮಾಸದ 4 ಸೋಮವಾರ ಶಿವರಾತ್ರವನ್ನು ಮಾಡಿರ್ತಾರೆ. ಅಮರನಾಥರ ಹಿಮಲಿಂಗದ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲೇ ಆರಂಭ ಆಗುತ್ತೆ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿ. ಆಷಾಢದ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು, ಇಂದ್ರನು ಗೌತಮನಿಂದ ಶಾಪ ಪಡೆದಿದ್ದು ಹಾಗೂ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದಿದ್ದು ಆಷಾಢ ಮಾಸದಲ್ಲಿಯೇ. ಸುಮಂಗಲಿಯು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದಲ್ಲಿ ಅಮಾವಾಸ್ಯೆಯ ಸಂಜೆ ದೀಪವನ್ನು ಒತ್ತಿಸಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆಷಾಢ ಹುಣ್ಣಿಮೆಯ ದಿನ ಗುರುಪೌರ್ಣಮಿ, ವ್ಯಾಸಪೌರ್ಣಮಿ ಎಲ್ಲ ಮಠ ಮಂದಿರಗಳಲ್ಲಿ ವ್ಯಾಸಪೂಜೆ ಮಾಡಿ ಅಂದಿನಿಂದ ಯತಿಗಳು ಮಠಾಧಿಪತಿಗಳು 4 ತಿಂಗಳ ಅವಧಿಯಲ್ಲಿ ಚಾತುರ್ಮಾಸ ವ್ರತವನ್ನು ಆರಂಭ ಮಾಡ್ತಾರೆ. ಆಷಾಢ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವು ಸಹ ವಿಶೇಷವಾಗಿ ಆಗಿದೆ. ಇನ್ನೊಂದು ವಿಶೇಷ ಎಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಚಾಮುಂಡೇಶ್ವರಿ ಜಯಂತಿಯನ್ನು ಆಷಾಢ ಬಹುಳ ಸಪ್ತಮಿ ಈ ವರ್ಷ 17/7/25 ಗುರುವಾರ ಬರುವುದು ಈ ಮಾಸದಲ್ಲಿಯೇ, ಅಂದರೆ ಇನ್ನೊಂದು ತಿಂಗಳಿಗೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಏಕಾದಶಿಯನ್ನು ದೇವಶಯನಿ ಏಕಾದಶಿ, ಶಯನ ಏಕಾದಶಿ, ದೇವನಿದ್ರೆ ಏಕಾದಶಿ ಎಂದು ಹೇಳುತ್ತಾರೆ. ಕೃಷ್ಣ ಪಕ್ಷದಲ್ಲಿ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಎನ್ನುತ್ತಾರೆ. ಗೊತ್ತಾಯ್ತಾ? ಇದರ ಹಿನ್ನೆಲೆ ಏನು ಅಂದರೆ, ಹಿಂದೆ ದೇವ ಮತ್ತು ದಾನವರ ನಡುವೆ ಯುದ್ಧ ಪ್ರಾರಂಭವಾಯಿತು. ಕುಂಭ ದೈತ್ಯನ ಮಗನಾದ ಮೃದುಮಾನ್ಯ ಎಂಬುವನು ತಪಸ್ಸು ಮಾಡಿ ಶಂಕರನಿಂದ ಅಮೃತತ್ವವನ್ನು ಪಡೆದನು. ಅದರಿಂದ ಅವನು ಬ್ರಹ್ಮ, ವಿಷ್ಣು, ಶಿವನೂ ಸೇರಿ ಎಲ್ಲ ದೇವತೆಗಳು ಅಜೇಯನಾದರು. ದೇವತೆಗಳು ಅವನ ಭಯದಿಂದ ತ್ರಿಕೂಟ ಪರ್ವತದ ಮೇಲೆ ಇರುವ ಧಾತ್ರಿ ಅಂದರೆ ನೆಲ್ಲಿಕಾಯಿ ವೃಕ್ಷದ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತನು. ಅಂದು ಆಷಾಢ ಏಕಾದಶಿಯಾಗಿದ್ದು ಕಾಕತಾಳೀಯವಾಗಿ ಅವರಿಗೆ ಉಪವಾಸ ಮಾಡುವಂತಾಯಿತು. ಧಾರಾಕಾರದ ಮಳೆಯ ನೀರಿನಲ್ಲಿ ತೊಯ್ದು ಸ್ನಾನವೂ ಆಯಿತು. ಆಗ ಅಕಸ್ಮಿಕವಾಗಿ ಅವರೆಲ್ಲರೂ ಶ್ವಾಸದಿಂದ ಒಂದು ಶಕ್ತಿಯು ಉತ್ಪನ್ನವಾಗಿ ಆ ಶಕ್ತಿಯ ಗುಹೆಯ ಬಾಗಿಲಿನಲ್ಲಿ ದೇವತೆಗಳಿಗಾಗಿ ಕಾಯುತ್ತಿದ್ದ ಮೃದುಮಾನ್ಯ ದೈತ್ಯವನ್ನು ವಂದಿಸಿತು. ಈ ಶಕ್ತಿ ದೇವಿಯೇ ಏಕಾದಶಿಯ ಅಧಿದೇವತೆಯಾಗಿದ್ದಾಳೆ. ಗೊತ್ತಾಯ್ತಾ? ಏನು ಅದನ್ನು ನಾವು ಪ್ರಥಮ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ. ಪ್ರಥಮ ಏಕಾದಶಿ ಏನು ಅದು ಮತ್ತು ಆಷಾಢ ಏಕಾದಶಿಯಲ್ಲಿ ಎಲ್ಲ ದೇವತೆಗಳು ತೇಜಸ್ಸು ಒಂದಾಗಿರುತ್ತದೆ. ಕಾಮಿಕಾ ಏಕಾದಶಿಯು ಮನೋಕಾಮನೆಯನ್ನು ಪೂರ್ಣಗೊಳಿಸುವ ಏಕಾದಶಿಯಾಗಿದ್ದು ಇದು ಪುತ್ತದಾಯಿ ಸತ್ಪುತ್ರನನ್ನು ಕೊಡುವ ಏಕಾದಶಿಯಾಗಿದೆ. ಏಕಾದಶಿ ಮಾಡುವ ಕ್ರಮ ಹೇಗೆ? ಮೊದಲನೇ ದಿನ ಅಂದರೆ ಏಕಾದಶಿ ಹಿಂದಿನ ದಿನವಾದ ದಶಮಿಯ ದಿನ ಏಕಭುಕ್ತನಾಗಿರಬೇಕು. ಏಕಾದಶಿಯಂದು ಪ್ರಾತಃಸ್ನಾನ ಮಾಡಿ ತುಳಸಿಯನ್ನು ಅರ್ಪಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಪುಣ್ಯ ದಿವಸ ಉಪವಾಸದಿಂದಿರಬೇಕು. ರಾತ್ರಿ ಅರಿಭಜನೆಯೊಂದಿಗೆ ಜಾಗರಣೆ ಮಾಡಿ ಆಷಾಢ ಶುಕ್ಲ ದ್ವಾದಶಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತಃ ಸ್ನಾನ ಮಾಡಿ ಸಂಧ್ಯೋಪಾಸನೆ ಮಾಡಿ ವಾಮನನನ್ನು ಪೂಜಿಸಿ ಪಾಲನೆ ಮಾಡಬೇಕು. ಈ 2 ದಿನಗಳಂದು ವಿಷ್ಣುವಿನ ಶ್ರೀಧರ ಎನ್ನುವ ಹೆಸರಿನಿಂದ ಪೂಜಿಸಿ ಅಹೋರಾತ್ರಿ ತುಪ್ಪದ ನಿಂದಾದೀಪ ಉರಿಸಬೇಕು. ಗೊತ್ತಾಯ್ತಾ? ಹಾಗೆ ಮಾಡಿದ್ರೆ ನಾವು ಆಷಾಢ ಮಾಸದ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/6/2025 ಗುರುವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪಾಡ್ಯ, ಹಗಲು 2:32, ನಕ್ಷತ್ರ ಆರಿದ್ರೆ ಹಗಲು 10:15, ಮಳೆ ಆರಿದ್ರೆ 2ನೇ ಪಾದ, ರಾಹುಕಾಲ 2 ಗಂಟೆ 2 ನಿಮಿಷದಿಂದ 3 ಗಂಟೆ 38 ನಿಮಿಷದ ತನಕ ಇದೆ. ಗುಳಿಕ ಕಾಲ 3:35ರಿಂದ 9:14 ತನಕ ಇದೆ. ಯಮಗಂಟೆ ಕಾಲ 6 ಗಂಟೆ 1 ನಿಮಿಷ 7:38 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವ್ರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.